ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಗಾಯಾಳುಗಳ ಆರೋಗ್ಯ ವಿಚಾರಿಸುವ ಸಾಧ್ಯತೆ. ಏನು ಚಿನ್ನಯ್ಯನಪಾಳ್ಯದಲ್ಲಿ ಆದಂತಹ ಬ್ಲಾಸ್ಟ್ನಲ್ಲಿ ಗಾಯಗೊಂಡಿರೋರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆಸ್ಪತ್ರೆ ಬಳಿ ಪೊಲೀಸರ ಬಂದೋಬಸ್ತನ್ನು ಕೂಡ ಹೆಚ್ಚಿಸಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಸಿದ್ಧತೆ ಮಾಡಿಕೊಂಡಿರುವಂತಹ ಪೊಲೀಸರು. ಸೊ ಈಗಾಗಲೇ ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದರು. ಸೀಮಂತ್ ಕುಮಾರ್ ಸಿಂಗ್ ಅವರಿಂದ ಮಾಹಿತಿಯನ್ನು ಕೂಡ ಪಡೆದರು. ಸಂಜಯ್ ಗಾಂಧಿ ಆಸ್ಪತ್ರೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ನೀವೀಗ ನೋಡ್ತಾ ಇದ್ದೀರಾ ಸಿಎಂ ಭೇಟಿ ನೀಡಿದಂತಹ ಸಂದರ್ಭ. ಕಮಿಷನರ್ ಅವರ ಬಳಿಯಿಂದ ಮಾಹಿತಿಯನ್ನು ಪಡೆದರು. ಹಾಗೆ ಬ್ಲಾಸ್ಟ್ ಆಗಿರುವಂಥ ಜಾಗ ಸುತ್ತಮುತ್ತ ಇರುವಂಥ ಸುಮಾರು ವ್ಯಾಪ್ತಿಗೆ ಗೋಡೆಗಳೆಲ್ಲ ಛಿದ್ರ ಆಗಿದೆ. ಎಲ್ಲ ಡೆಬ್ರಿಸನ್ನು ಈಗ ಅಲ್ಲಿರುವಂಥ ಒಂದು ಅವಶೇಷಗಳನ್ನು ಈಗ ಹೊರಗಡೆ ತೆಗಿತಾ ಇದ್ದಾರೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ಏನಾದರೂ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ಅದರ ಅವಶೇಷ ಪತ್ತೆ ಆಗುತ್ತೆ. ಬ್ಲಾಸ್ಟ್ ಆಗಿರೋದು ಸಿಲಿಂಡರ್ನ ಪಾರ್ಟ್ಸ್ಗಳು ಅಥವಾ ಜಖಮ್ ಆಗಿರುವಂಥದ್ದು. ನಾವು ನೇರ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ, ಹೇಗೆ ಕಾರ್ಯಾಚರಣೆ ನಡೀತಿದೆ ಅಂತ. ಸಾಕಷ್ಟು ಅಲ್ಲಿ ಛಿದ್ರವಾಗಿರುವಂಥ ವಸ್ತುಗಳಿರೋದ್ರಿಂದ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡೋದು ಸಮಯ ತೆಗೆದುಕೊಳ್ತಾ ಇದೆ. ಇನ್ನೊಂದು ಕಡೆ ಘಟನಾ ಸ್ಥಳಕ್ಕೆ ಸಿಎಂ ಭೇಟಿ ನೀಡಿದಂತಹ ಸಂದರ್ಭ. ಇನ್ನು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಬಹುದು ಅಂತ ಸದ್ಯಕ್ಕೆ ಮಾಹಿತಿ ಇದೆ. ನೋಡಿ, ಆ ಗೋಡೆಗಳೆಲ್ಲವೂ ಕೂಡ ಛಿದ್ರವಾಗಿದೆ. ಸೊ ಈಗ ಅದೆಲ್ಲವನ್ನು ಕೂಡ ತೆಗೆದು ಎಲ್ಲಿ ಬ್ಲಾಸ್ಟ್ನ ಮೂಲ ಇತ್ತು ಅದನ್ನು ನೋಡಬೇಕಾಗಿದೆ. ನೋಡಿ, ವಿಲ್ಸನ್ ಗಾರ್ಡನ್ ಬೆಂಗಳೂರು ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಬ್ಲಾಸ್ಟ್ ಆದ ನಂತರ ಆ ಸ್ಪಾಟ್ ಹೇಗೆ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಸಿಲಿಂಡರ್ ಬ್ಲಾಸ್ಟ್ ಆದಂಥ ಟೈಮ್ನಲ್ಲಿರುವಂಥ ತೀವ್ರತೆ ಇಡೀ ಕಂಪ್ಲೀಟಲ್ಲಿ ಈ ಕಾಂಕ್ರೀಟೆಡ್ ಇರುವಂಥ ಮೇಲ್ಛಾವಣಿ ಎಲ್ಲವೂ ಕೂಡ ಛಿದ್ರವಾಗಿದೆ. ಇನ್ನು SDRF ಟೀಮ್ನಿಂದ ತೆರವು ಕಾರ್ಯಾಚರಣೆ ಸದ್ಯಕ್ಕೆ ಚಾಲ್ತಿಯಲ್ಲಿರೋದು. ಅವಶೇಷಗಳನ್ನು ತೆಗಿತಾ ಇರುವಂಥ SDRFನ ಟೀಮ್ ಮನೆ ತೆರವು ಕಾರ್ಯಾಚರಣೆಯನ್ನ SDRFನ ತಂಡದವರು ಆರಂಭ ಮಾಡಿದ್ದಾರೆ. ನೋಡಿ, ನಿಮಗೆ ಆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ನೀವು ಅಲ್ಲಿ ನೋಡ್ತಿರುವಂಥ ಅಕ್ಕಪಕ್ಕದ ಬಿಲ್ಡಿಂಗ್ಗಳು ಎಲ್ಲ ಕಡೆ ಕೂಡ ಆ ಕಂಪನದ ಒಂದು ಬ್ಲಾಸ್ಟ್ನ ತೀವ್ರತೆ ಇದೆಯಲ್ಲ, ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಅದು ಫೀಲ್ ಆಗಿದೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಏನಿದು ದೊಡ್ಡೊಂದು ಒಂದು ಬಾಂಬ್ ಹಾಕ್ದಂಗೆ ಆಯ್ತಲ್ಲ ಸೌಂಡು, ಏನಿದು ಅಂತ. ನಿಮಗೆ CCTV ಫುಟೇಜನ್ನು ಆಗಲೇ ತೋರಿಸ್ತಾ ಇದ್ವಿ. ಕಂಪ್ಲೀಟ್ ಆ ಕ್ಯಾಮ್ರಾನೇ ಟಿಲ್ಟ್ ಆಗುತ್ತೆ, ನಿಮಗೆ ಶೇಕ್ ಆಗುತ್ತೆ, ಅಷ್ಟು ಮಟ್ಟಿಗೆ ಬ್ಲಾಸ್ಟ್ ಇತ್ತು. ಇದೇ ಒಂದು ಸ್ಪಾಟ್ನಿಂದ ಈಗ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗಿನ್, ಈ ಒಂದು ಘಟನೆಯ ಫುಟೇಜನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಎಷ್ಟು ಮಟ್ಟಿಗೆ ಕಂಪನ ಇತ್ತು ಅಂತಂದರೆ ಒಂದು ದೊಡ್ಡ ಶಬ್ದ ಕೇಳಿರುತ್ತೆ ಅವರಿಗೆ, ಅಲ್ಲಿರುವಂಥ ಜನರಿಗೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ನೀವಿರುವಂಥ ಸ್ಪಾಟ್ನಿಂದ ಏನಲ್ಲಿ ಕಂಡು ಬರ್ತಾ ಇದೆ, ಜೊತೆಗೆ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ. ಅವಿನಾಶ್, ಏನು ಅಂತಂದ್ರೆ ಇವತ್ತು ಬೆಳ್ಳಂಬೆಳಗ್ಗೆ ಏನು ಬೆಂಗಳೂರಿನ ಚಿನ್ನಯ್ಯನಪಾಳ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಭೀಕರ ಬ್ಲಾಸ್ಟ್ ಏನಿದೆಯೋ ಅಕ್ಷರಶಃ ಅಲ್ಲಿ ಜನರನ್ನ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು. ಈಗ ಅಷ್ಟೇ ಏನಂತಂದ್ರೆ ಇಲ್ಲಿ ಒಂದು ಅಂದ್ರೆ ಬಿಲ್ಡಿಂಗ್ ಬೆಳಗ್ಗೆ ಬ್ಲಾಸ್ಟ್ ಆಗಿತ್ತು, ಅದನ್ನ SDRF ತಂಡ ತೆರವುಗೊಳಿಸ್ತಾ ಇರ್ತಕ್ಕಂತಹ ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು. ಇದು ಬೆಂಗಳೂರಿನ ಚಿನ್ನಯ್ಯನಪಾಳ್ಯದಲ್ಲಿ ಕಂಡುಬಂತಹ ಸನ್ನಿವೇಶ. ಸೊ ಈಗಷ್ಟೇ ಏನಂದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ರು. ಸೊ ಪರಿಶೀಲನೆ ನಡೆಸಿದ್ರು, ಮತ್ತೆ ಬ್ಲಾಸ್ಟ್ ಯಾವ ರೀತಿ ಆಯಿತು ಏನು ಅನ್ನೋಂಥದ್ದು ಸಂಪೂರ್ಣ ಮಾಹಿತಿಯನ್ನು ಪಡೆದಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ಈಗ ಕಾರ್ಯಾಚರಣೆ ಆರಂಭ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಅಂದ್ರೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಮನೆಗಳು ಈ ರೀತಿ ಒಂದು ಸಮಸ್ಯೆನ ಎದುರಿಸಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಗೋಡೆಗಳು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು, ಒಳಗಿದ್ದಂಥವ್ರು ಸಾಕಷ್ಟು ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಇದ್ರು ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂಥದ್ದು. ಸೊ ಈಗ ಏನು ಅಂತಂದ್ರೆ ಸಂಪೂರ್ಣವಾಗಿ ಇಲ್ಲಿ ಏನು ಆ ಅವಶೇಷಗಳಿದೆಯೋ ಆ ಬಿಲ್ಡಿಂಗ್ನ ಅವಶೇಷಗಳನ್ನು ತೆರವುಗೊಳಿಸ್ತಾ ಇರ್ತಕ್ಕಂತಹ ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಒಂದಿಷ್ಟು ಅಂದರೆ ಯಾರಿಗೂ ಸಾರ್ವಜನಿಕರಿಗೆ ಇಲ್ಲಿ ಒಳಗಡೆ ಬರಲಿಕ್ಕೆ ಅವಕಾಶ ಇಲ್ಲ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋಂಥದ್ದು ಒಂದು ಕಡೆ. ಆದರೆ ಇನ್ನು ಒಳಗಡೆ ಯಾರಾದರೂ ಇರ್ಬೋದು ಅನ್ನೋಂಥ ರೀತಿಯಲ್ಲಿ ಒಂದು ಡಿಟೆಕ್ಟ್ ಮಾಡುವಂಥದ್ದು ಮತ್ತು ಪರಿಶೀಲನೆ ಮಾಡ್ತಾನೆ ಒಂದು ಬಿಲ್ಡಿಂಗನ್ನು ಅವಶೇಷಗಳನ್ನು ತೆರವುಗೊಳಿಸ್ತಾ ಇರ್ತಕ್ಕಂಥ ಕಾರ್ಯಾಚರಣೆ ಅಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಯಾರಾದರೂ ಇನ್ನೂ ಒಳಗಡೆ ಸಿಲುಕೊಂಡಿರ್ಬೋದಾ ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ಸರ್ಚ್ ಮಾಡುವಂಥದ್ದು, ಪರಿಶೀಲನೆ ಮಾಡುವಂತಹ ಸನ್ನಿವೇಶ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಭೀಕರತೆ ಇದೆ ಅನ್ನುವಂಥದ್ದನ್ನ. ಇಡೀ ಮನೆಯ ಎಲ್ಲಾ ವಸ್ತುಗಳು ಕೂಡ ಚಲಾಪಿಲಿ ಆಗಿರ್ತಕ್ಕಂಥದ್ದು, ಅಂದ್ರೆ ಛಿದ್ರ ಆಗಿರ್ತಕ್ಕಂಥದ್ದು. ಅಕ್ಷರಶಃ ಒಳಗಡೆ ಇದ್ದಂತಹವರು ಇವತ್ತು ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಏನು ಘಟನೆ ನಡೀತೋ ಸಿಲಿಂಡರ್ ಬ್ಲಾಸ್ಟ್ ಅಂತ ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಇರ್ತಕ್ಕಂಥದ್ದು. ಆ ಬ್ಲಾಸ್ಟ್ ನಡೆದಂತಹ ಸನ್ನಿವೇಶ ಏನಿತ್ತು ಅದಕ್ಕೆ ಅಕ್ಷರಶಃ ಇಲ್ಲಿನ ಇಡೀ ಜನರು ಬೆಚ್ಚಿ ಬಿದ್ದಿರ್ತಕ್ಕಂತಹ ಘಟನೆ ಕೂಡ ನಡೆದಿದೆ. ಒಟ್ಟಾರೆಯಾಗಿ ಏನಂತ ಹಾಗೆ ಸಂಪರ್ಕದಲ್ಲಿ ನಿಗೂಢ ಸ್ಫೋಟ ಸಂಬಂಧಪಟ್ಟಾಗಿ ಈಗ ರಹಸ್ಯವನ್ನ ಕೆತ್ಕೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಸ್ಫೋಟ ಸಂಭವಿಸಿದ ಸ್ಥಳದಲ್ಲಿ ಇಂಚಿಂಚು ಶೋಧ ನಡೀತಾ ಇದೆ. ಬ್ಲಾಸ್ಟ್ ಅವಶೇಷಗಳನ್ನ, ಆ ಡೆಬ್ರಿಸ್ ಏನಿದೆ ಅದನ್ನ
ಕ್ಲಿಯರ್ ಮಾಡುವಂಥ ಕೆಲಸ ಆಗ್ತಿದೆ. ಪೊಲೀಸರು ಈಗ ಬ್ಲಾಸ್ಟ್ಗೆ ಕಾರಣ ಏನು ಅಂತ ಸದ್ಯಕ್ಕೆ ಸರ್ಚ್ನಲ್ಲಿದ್ದಾರೆ. ಜಗಿನ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಜಗಿನ್, ಇಂಥ ಬ್ಲಾಸ್ಟ್ಗಳಾದಾಗ ಅದು ಕೂಡ ಇವತ್ತಿನ ದಿನ ಬ್ಲಾಸ್ಟ್ ಆಗಿರೋದ್ರಿಂದ ಒಂದಷ್ಟು ಅನುಮಾನಗಳು ಸಹಜವಾಗಿದ್ದೇ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ ಏನಾದರೂ ಇನ್ಫಾರ್ಮೇಷನ್ ಕೊಟ್ರಾ, ಜೊತೆಗೆ ಸಿಎಂ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಅವರಿಗೆ ನೀಡಲಾಯಿತು, ಸದ್ಯಕ್ಕೆ ಸರ್ಚ್ ಹೇಗೆ ನಡೀತಿದೆ ಅಂತ? ಎಸ್ ಅವಿನಾಶ್, ಖಂಡಿತ ಏನಂತಂದ್ರೆ ಆರಂಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅನ್ನುವಂಥದ್ದು ಮಾತ್ರ ಸುದ್ದಿ ಶುರುವಾಯಿತು. ಬಟ್ ಆದರೆ ಹಂತ ಹಂತವಾಗಿ ಇದರ ಒಂದು ಭೀಕರತೆ ಮತ್ತು ಪರಿಣಾಮವನ್ನು ನೋಡಿದಾಗ ಏನೋ ಬೇರೆ ಒಂದು ರೀತಿ ನಿಗೂಢ ಮತ್ತು ಅನುಮಾನಾಸ್ಪದ ಬ್ಲಾಸ್ಟ್ ಆಗಿರ್ಬೋದು ಅನ್ನೋಂಥ ರೀತಿಯಲ್ಲಿ ಕೂಡ ಇರ್ತಕ್ಕಂತಹ ಬೆಳವಣಿಗೆ ಕೂಡ ನಡೀತು. ಸೊ ಅದಾದ ನಂತರ ಏನಂದ್ರೆ ಸ್ಥಳೀಯರಿಗೆ ಪ್ರಾಥಮಿಕವಾಗಿ ಯಾವ ರೀತಿ ಮಾಹಿತಿ ಇತ್ತು ಅನ್ನೋಂಥದ್ದು ನೋಡ್ತಾ ಹೋದ್ರೆ ಸೊ ಸಹಜವಾಗಿ ಸಿಲಿಂಡರ್ ಬ್ಲಾಸ್ಟ್ ಅಂತದ್ದು, ಬಟ್ ಆದರೆ ಇನ್ನೇನೋ ಇರ್ಬೋದು ಅನ್ನೋ ಕುತೂಹಲ ಕೂಡ ಇತ್ತು. ಸರ್, ಆರಂಭದಲ್ಲಿ ನಿಮಗೆ ಯಾವ ರೀತಿ ಮಾಹಿತಿ ಇತ್ತು? ಸೊ ಈಗ ಅಂದ್ರೆ ಇಷ್ಟು ಭೀಕರತೆ ಕಂಡಾಗ ಏನು ಅನ್ನಿಸ್ತು ಅಂತ? ಬೆಳಗ್ಗೆ 8 o'clock ಕರೆಕ್ಟಾಗಿ ಬ್ಲಾಸ್ಟ್ ಸೌಂಡ್ ಆಯಿತು. ಇಂಪ್ಯಾಕ್ಟ್ ಅಂತೂ ತುಂಬ ಜೋರಾಗಿತ್ತು. ನೀವು ನೋಡ್ಬೋದು, ಅದು ಆಲ್ಮೋಸ್ಟ್ 10/12 ಮನೆ ಇರ್ಬೋದು. ಅದು ಬ್ಲಾಸ್ಟ್ ಆಗಿದ್ದು ಏನಿಲ್ಲ, ಅಲ್ಲಿ ಇದ್ದಿದ್ದು ನಾವು ಮಲಗಿರುವಾಗ ಸಡನ್ನಾಗಿ ಇದಾಯಿತು. ಇಮಿಡಿಯೇಟಾಗಿ ನಾವು ಬಂದ್ವಿ, ಆಚೆ ನೋಡಿದ್ರೆ ಅಲ್ಲಿ ಸಿಕ್ಕಾಕೊಂಡು ಲೇಡಿ ಅಲ್ಲಿ ಈ ಬಿಲ್ಡಿಂಗಲ್ಲಿ ಸಿಕ್ಕಾಕೊಂಡಿದ್ದು, ಮಗು ಹೊರಗಡೆ ಸಿಕ್ಕಾಕೊಂಡಿತ್ತು. ಇಲ್ಲಿ 2 ಮಕ್ಕಳು ಸಿಕ್ಕಾಕೊಂಡಿದ್ರು. ಇವಾಗ ಒಬ್ಬ ತೀರ್ಕೊಂಡಿದ್ದಾನೆ, ಆಲ್ಮೋಸ್ಟ್ 11-12 ಇಯರ್ಸು, ಮುಬಾರಕ್ ಅಂತ ಹೇಳ್ಬಿಟ್ಟು 8 years. ಸೊ ಆ ಥರ ಅವ್ನು ತೀರ್ಕೊಂಡಿದ್ದಾನೆ. ಇದು ಏನಂದರೆ ಅವ್ರು ಆ್ಯಕ್ಚುಲಿ ನಾನು ನಿನ್ನೆ ಬೆಳಗ್ಗೆ ಅವಳು ಮಾತಾಡುವಾಗ ಅವಳು ಸಿಲಿಂಡರ್ ಖಾಲಿ ಆಗಿದೆ ಅಂತ ಹೇಳಿ ಅವಳು ಬ್ರೇಕ್ಫಾಸ್ಟು ಹೋಟೆಲಿಂದ, ದನ್ಪಾಲ್ ಹೋಟೆಲಿಂದ ಅವಳು ಬ್ರೇಕ್ಫಾಸ್ಟ್ ತಂದು ಮಾಡ್ತಾಯಿದ್ಲು. ಹಸ್ಬೆಂಡ್ ಊರಿಗೆ ಹೋಗಿರೋದು. ಸೊ ನಿನ್ನೆ ಸಿಲಿಂಡರ್ ಬಂದಿರ್ಬೋದು, ಅದರಲ್ಲಿ ಇವಳೇ ಫಿಟ್ ಮಾಡಿರ್ಬೋದು, ಅದರಲ್ಲಿ ಯಾವುದೋ ಸ್ವಲ್ಪ ಲೀಕೇಜ್ ಏನಾದರೂ ಇದ್ದಿರ್ಬೋದು. ಬೆಳಗ್ಗೆ ಎದ್ದು ಇದು ಮಾಡುವಾಗ ಇಲ್ಲೋ ಟಿಗರ್ ಆಗಿ ಈ ಇಶ್ಯೂ ಆಗಿರ್ಬೋದು ಅಂತ. ಯಾಕಂದರೆ ಚಿಕ್ಕ ಮನೆ ಇರೋದ್ರಿಂದ ಇಷ್ಟು ಇಂಪ್ಯಾಕ್ಟು, ಈ ಡೆಬ್ರೀಸು ಇಷ್ಟು ಇಂಪ್ಯಾಕ್ಟ್ ಆಗಿ ಇಷ್ಟು ಇಂಜುರಿ ಆಗಿ 7 ಜನ ಮೇಲೆ ಇದಾಗಿದ್ದಾರೆ. ಎಸ್, ಅಂದ್ರೆ ಸ್ಥಳೀಯರೇ ಹೇಳ್ತಾ ಇರ್ತಕ್ಕಂಥದ್ದು, ನಿನ್ನೆ ಅಷ್ಟೇ ಅವ್ರು ಏನು ಬ್ಲಾಸ್ಟ್ ಆಗಿತ್ತು ಆ ನಿವಾಸಿ ಅವರು ಹೇಳಿದ್ರು ನಮಗೆ, ಸೊ ಸಿಲಿಂಡರ್ ಖಾಲಿ ಆಗಿದೆ, ಹೋಟೆಲಿಂದ ತಿಂಡಿ ತರಿಸ್ಕೊಂಡು ತಿಂತಾ ಇದ್ವಿ ಅನ್ನೋ ಮಾತನ್ನು ಹೇಳಿದ್ರು. ಬಟ್ ಇವತ್ತು ಸಿಲಿಂಡರ್ ತರಿಸಿರ್ಬೋದು, ಅದು ಇಷ್ಟರ ಮಟ್ಟಿಗೆ ಪರಿಣಾಮ ಬೀರುವಂತಹ ಸನ್ನಿವೇಶಕ್ಕೆ ಕಾರಣ ಆಗಿರ್ಬೋದು ಅನ್ನುವಂಥದ್ದು ಇಲ್ಲಿ. ಅಂದ್ರೆ ಇದೇ ಬಿಲ್ಡಿಂಗ್ ಏನಿದೆಯೋ, ಈಗ ನಮ್ಮ ಜೊತೆ ಮಾತನಾಡಿರ್ತಕ್ಕಂಥ ನಿವಾಸಿ ಏನಿದಾರೋ ಅದು ಈ ಬಿಲ್ಡಿಂಗ್ ನ ಪಕ್ಕದಲ್ಲಿ ಇರ್ತಕ್ಕಂಥವ್ರು. ಸೊ ಹೀಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ ಇಲ್ಲಿ ಅಕ್ಷರ ಸಹ ಈ ಒಂದು ಬ್ಲಾಸ್ಟ್ ಏನಿದೆಯೋ ಸಾಕಷ್ಟು ಆತಂಕಕ್ಕೀಡು ಮಾಡಿತ್ತು ಜನರಿಗೆ. ಸಾಕಷ್ಟು ಒಂದ್ ರೀತಿ ಏನಿದೆ ಅನ್ನುವಂಥ ಕುತೂಹಲಕ್ಕೂ ಕೂಡ ಕೆಲವು ಹೊತ್ತು ಎಡೆ ಮಾಡಿಕೊಟ್ಟಿತ್ತು. ಸೊ ಇನ್ನೂ ಕೂಡ ಒಂದಿಷ್ಟು ಪರಿಶೀಲನೆ ಮಾಡುವಂಥದ್ದು ಮತ್ತೆ ಪತ್ತೆ ಹಚ್ಚುವಂಥ ಕೆಲಸ ಕೂಡ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಎಕ್ಸಾಕ್ಟ್ ಆಗಿ ಏನ್ ಕಾರಣ ಆಯಿತು, ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಇಷ್ಟೆಲ್ಲ ರೀತಿಯ ಪರಿಣಾಮ ಬೀರಬಹುದಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿ ಉಳಿದಿರ್ತಕ್ಕಂಥದ್ದು. ಸೊ ಹಾಗಾಗಿ ನಂತರ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ, ಇದೆಲ್ಲದಕ್ಕೂ ಕೂಡ ಯಾವ ರೀತಿ ಉತ್ತರ ಸಿಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅವಿನಾಶ್, ಧನ್ಯವಾದ ಜಗಿನ್. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH